ನಮಸ್ಕಾರ, ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಈಗೇನು ಹೇಳ್ತಾರೆ, ಫುಡ್ನಾಗ ಎವ್ರಿ ಡೇ ಪ್ರೋಟೀನ್ ತೊಗೋಬೇಕಂತ ಹೇಳ್ತಾರೆ. ಅಥವಾ ಅವ್ರನ್ನೇನು ಮಾಡ್ಬೇಕಂದ್ರೆ ಯಾವುದೇ ರೀತಿ ಕಾಳುಗಳನ್ನು ಕುದಿಸ್ಬಿಟ್ಟು ಅಥವಾ ಅವ್ನ ಪ್ರೌಡ್ಸ್ ಮಾಡಿ ತಿನ್ನಬೇಕು, ಅದಕ್ಕೆ ಒಗ್ಗರಣೆ ಹಾಕೋರಿ ಅಥವಾ ಆ ರೀತಿ ಜಾಸ್ತಿ ತಿಂದರೂ ನೀವು ಒಂದು ಬೌಲ್ ಅಷ್ಟೇ ತಿನ್ಬೋದು, ಅದಕ್ಕಿಂತ ಜಾಸ್ತಿ ಅಂತೂ ತಿನ್ನಲ್ರಿ. ಮತ್ತು ಮಕ್ಕಳಂತೂ ತಿನ್ನೋಕೆ ಇಷ್ಟನೇ ಪಡೋದಿಲ್ಲ, ಅವ್ರಿಗೇನೋ ಫೋರ್ಸ್ ಮಾಡಿ 1 ಸ್ಪೂನ 2 ಸ್ಪೂನ್ ತಿನ್ಬೋದು. ಅದೇ ಪ್ರೋಟೀನ್ ಜಾಸ್ತಿ ಇರೋಂಥ ಒಂದು ಬ್ರೇಕ್ಫಾಸ್ಟ್ ಅಂದರೆ ಪ್ರೋಟೀನ್ ದೋಸೆ ಏನು ಮಾಡಿ ತೋರಿಸ್ತಾ ಇದ್ದೀನಿ ನನ್ನ ರೀತಿಯಲ್ಲಿ. ಖಂಡಿತ ಟ್ರೈ ಮಾಡಿ ನೋಡಿ. ಇದನ್ನು ನಾನಿಲ್ಲಿ ಮೆಜರ್ಮೆಂಟ್ ಮಾಡಿ ನೆನೆಹಾಕಿದ್ದೀನಿ. ಒಂದು 4 ಅವರ್ ಇದನ್ನು 2-3 ಬಾರಿ ತೊಳೆದ್ಬಿಟ್ಟು ನೆನೆಹಾಕಿದ್ದೀನಿ. ಆಮೇಲೆ ಅನ್ನಿಸ್ತು ನನಗೆ ಇದನ್ನೇ ವಿಡಿಯೋ ಮಾಡ್ರೆ ಆಯ್ತು ಅಂತ ಹೇಳಿ ತೊಗೊಂಡಿದ್ದೀನಿ. ಅದಕ್ಕೆ ನಾನು ಇದಕ್ಕೆ ಯಾವುದೇ ರೀತಿ ಮೆಜರ್ಮೆಂಟಿಗೆ ಒಂದೇ ಥರ ಬಟ್ಲ ತೊಗೊರಿ. ಇದಕ್ಕೆ ನಾನು ಏನೇನು ತೊಗೊಂಡಿದ್ದೀನಿ ಅಂದರೆ 2 ಅಕ್ಕಿಯನ್ನು ತೊಗೊಂಡಿದ್ದೀನಿ. ಅದೇ ಬಟ್ಲೆ 1 ಬಟ್ಲು ಹೆಸರು ಬೇಳೆ, 1 ಬಟ್ಲು ಉದ್ದಿನ ಬೇಳೆ, 1 ಬಟ್ಲು ಚೆನ್ನಂಗಿ ಬೇಳೆ, 1 ಬಟ್ಲು ಕಡಲೆಬೇಳೆ, 1 ಬಟ್ಲು ಮೂಕಣಿಯನ್ನು ತೊಗೊಂಡಿದ್ದೀನಿ, 1 ಹುರುಳಿ ಕಾಳನ್ನು ತೊಗೊಂಡಿದ್ದೀನಿ, ಹಾರ್ಸ್ ಗ್ರಾಮ್ ಅಂತ ಕರೀತಾರಲ್ರಿ ಅದನ್ನು, ಒಂದು ಅರ್ಧ ಸ್ಪೂನಾಗಷ್ಟು ಮೆಂತ್ಯ ಹಾಕಿದ್ದೀನಿ, 1 ಸ್ಪೂನಾಗಷ್ಟೇ ಇದರಲ್ಲಿ ಪಂಪ್ಕಿನ್ ಸೀಡ್ಸ್ ಹಾಕಿದ್ದೀನಿ, 1 ಸ್ಪೂನಾಗಷ್ಟೇ ಮೆಲನ್ ಸೀಡ್ಸನ್ನು ಹಾಕಿದ್ದೀನಿ ರೀ. ಇಷ್ಟನ್ನು ಹಾಕಿ ನೆನೆ ಹಾಕ್ಕೊಂಡಿದ್ದೀನಿ. ನೀವು ಇಲ್ಲ ಬೇಳೆ ಬೇಡ, ನಮ್ಮ ಕಡೆ ಕಾಳೆ ಅದಾವಂದ್ರೆ ನೀವು ಕಾಳನ್ನು ಹಾಕ್ರಿ, ಅಥವಾ ಇದು ಬಿಟ್ಟು ನಿಮ್ಮ ಕಡೆ ಯಾವ ಕಾಳು ಅದಾವಲ್ಲ ಆ ಕಾಳನ್ನು ಆದ್ರೂ ಹಾಕ್ರಿ. ನೋಡಿ, ನಾನೇನು ಹೇಳಿ ಮೆಲನ್ ಸೀಡ್ಸನ್ನು ಹಾಕಿದ್ದೀನಿ, ಹೆಲ್ದಿ ಇರಲಿ ಅಂತ ಹೇಳಿ. ಇದು ಹೇರ್ಗೆ ಸ್ಕಿನ್ಗೆ ತುಂಬಾ ಇರೋಲ್ಲ. ಮತ್ತು ಪಂಪ್ಕಿನ್ ಸೀಡ್ಸನ್ನು ಹಾಕಿದ್ದೀನಿ. 4 ಅವರ್ ನೆನೆಸ್ಬಿಟ್ಟು ತೊಗೊಂಡಿದ್ದೀನಿ ಇದನ್ನು. ನೋಡಿ, ಇದು ಅಕ್ಕಿ ಬೇಳೆ ಎಲ್ಲನೂ ಚೆನ್ನಾಗಿ ನೆಂದವು. ಈಗ ಏನು ಮಾಡ್ತೀನಿ ರೀ, ಈ ನೀರನ್ನು ತೆಗೆದುಬಿಟ್ಟು ತೊಗೋತೀನಿ ರೀ. ಈ ನೀರನ್ನು ತೆಗೆದುಬಿಟ್ಟು ಈಗ ರುಬ್ಬಿ ತೋರಿಸ್ತೀನಿ ನೋಡಿ. ಎಲ್ಲ ಏನು ಹೇಳಿದ್ದೀನಿ, ನಾನು ಮೆಜರ್ಮೆಂಟಿಗೆ ಒಂದೇ ಥರದ ಬಟ್ಲ ತೊಗೊಂಡು ಇಷ್ಟು ನಾನು ಬೇಳೆ ಹಾಕಿನಿ, ನೀವು ಕಾಳನ್ನು ಅದನ್ನು ಹಾಕೋಬೋದು, ನಡೀತದೆ. ಅದು ಇನ್ನೂ ಹೆಲ್ದಿ ಇರ್ತದೆ. ನೋಡಿ, ನೀರನ್ನು ತೆಗೆದುಬಿಟ್ಟು ತೊಗೊಂಡಿದ್ದೀನಿ ರೀ. ನಾನು ಕಾಳು ಒಳಗೆ ಮೂಕಣಿ ಮತ್ತು ಹುರುಳಿಯನ್ನು ಹಾಕಿದ್ದೀನಿ. ನೀವು ಹೆಸರು ಬೇಳೆ ಅದು ಬೇಡ, ಕಡಲೆಬೇಳೆ ಅಂದರೆ ಅದನ್ನೇ ಕಡಲೆಕಾಳು ಹೆಸರು ಕಾಳನ್ನಾದ್ರೂ ಹಾಕಿ. ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕೋತೀನಿ ರೀ. ತುಂಬಾ ಟೇಸ್ಟಿ ಮತ್ತು ಹೆಲ್ದಿಯಾಗಿರುವಂಥ ದೋಸೆಯನ್ನು ಮಾಡಿ ತೋರಿಸ್ತೀನಿ ರೀ. ಯಾವ ಮಸಾಲೆ ದೋಸೆಗಿಂತ ಏನು ಟೇಸ್ಟ್ ಕಡಿಮೆ ಇಲ್ಲ ರೀ, ಅಷ್ಟು ತುಂಬಾ ಆ ಮಸಾಲೆ ದೋಸೆಗಿಂತನೂ ಟೇಸ್ಟ್ ಚೆನ್ನಾಗಿರ್ತದೆ. ಸ್ವಲ್ಪ ನೀರನ್ನು ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡ್ಬಿಟ್ಟು ತೊಗೊಂಡಿನಿ ನೋಡಿರಿ. ಆ ಕಾಳು ಸಿಪ್ಪೆ ಇರೋದ್ರಿಂದ ಈ ಥರ ಕಲರ್ ಬಂದಿರ್ತದೆ, ಅಷ್ಟು ಬೆಳ್ಳಗಿರೋದಿಲ್ಲ ಇದಕ್ಕೆ. ನನ್ನ ಕಡೆ ಯಾವ ಕಾಳದಾವ ಕಾಳು ಹಾಕಿನಿ, ಉಳಿದಿದ್ದನ್ನು ಬೇಳೆಯನ್ನು ಹಾಕೊಂಡಿದ್ದೀನಿ. ರುಬ್ಕೊಂಡು ತೊಗೊಂಡ್ಬಿಟ್ಟಿದ್ದೀನಿ ನೋಡಿ. ಇದು ಎಲ್ಲ ಥರ ಕಾಳು ಹಾಕೋದ್ರಿಂದ ಬೇಗನೆ ಫರ್ಮೆಂಟೇಷನ್ ಆಗ್ತದೆ ರೀ. ಇದನ್ನು ನೀವು ಒಂದು ಬೆಳಗ್ಗೆ 11 ಗಂಟೆಗೆ ಅದು ರುಬ್ಬಿಟ್ರಂದ್ರೆ ನೀವು ಸಾಯಂಕಾಲನೂ ಮಾಡ್ಕೋಬೋದು. 4 ಗಂಟೆಗೆ ಅನ್ನೋಷ್ಟಿಗೆ ಇದು ಏನಾಗಿರ್ತದೆ ರೀ, ಹಿಟ್ಟು ಫರ್ಮೆಂಟೇಷನ್ ತುಂಬ ಇಲ್ಲ. ನೀವು ಬೆಳಗ್ಗಿನ ಬ್ರೇಕ್ಫಾಸ್ಟಿಗೆ ಮಾಡ್ಕೊಳ್ಳೋರಿದ್ರಿಂದ ನೆನೆ ಹಾಕಿ ರುಬ್ಬು ಮುಂದೆ ಅತಿ ಲೇಟ್ ಅಂದ್ರೆ ತುಂಬ ಲೇಟಾಗಿ ಇನ್ನು ಮಲ್ಕೊಳ್ಳೋ ಮುಂದೆ ರುಬ್ಬಿ ಮಲ್ಕೋರಿ, ಅಂದರೆ ಬೆಳಗ್ಗೆ ಫರ್ಮೆಂಟೇಷನ್ ಆಗಿರ್ತದೆ. ಜಲ್ದಿನೇ ರುಬ್ಬಿಟ್ರಂದ್ರೆ ಹುಳಿ ಬರ್ತದೆ ರೀ ಇದು ಹಿಟ್ಟು ಜಾಸ್ತಿ. ಅದಕ್ಕೆ ಏನು ಹೇಳ್ತೀನಿ, 4 ಅವರ್ ಸಾಕ್ರಿ ಇದು ಫರ್ಮೆಂಟೇಷನ್ ಆಗೋಕ್ಕೆ. ನೋಡಿ, ಎಲ್ಲ ಥರ ಕಾಳು ಇರೋದ್ರಿಂದ ನಾನು ಏನು ಹೇಳಿದ್ವಿ, ಥಂಡಿ ಆದಂದ್ರೂ ಅತಿ ಬೇಗನೆ ಫರ್ಮೆಂಟೇಷನ್. ನೋಡಿರಿ ಹಿಟ್ಟು ಎಷ್ಟು ತುಂಬ ಹುಳಿ ಬರಬಾರ್ದು ಅಂದ್ರೆ ನೀವು 4 ಅವರ್ ಬಿಟ್ಟರೆ ಸಾಕ್ರಿ ರುಬ್ಬದ ಮೇಲೆ ಫರ್ಮೆಂಟೇಷನ್. ಇಲ್ಲ ನಾವು ಹಿಟ್ಟನ್ನು ಉಬ್ಬಿಲ್ಲ ಅಂದ್ರೂ ದೋಸೆ ಮಾಡ್ಕೊರಿ, ಅವಾಗೂ ದೋಸೆ ಇಷ್ಟನೇ ಚೆನ್ನಾಗಿ ಟೇಸ್ಟಾಗಿಯೇ ಬರ್ತವೆ. ನೋಡಿ, ಈಗ ನಾನು ಸ್ವಲ್ಪ ನೀರು ಹಾಕೋತೀನಿ, ತುಂಬ ಗಟ್ಟಿ ಅನ್ಸಕತ್ತದ. ನಾನು ತುಂಬ ಹಿಟ್ಟು ತೆಳುವೂ ಮಾಡ್ಕೊಳ್ಳಲ್ಲ, ತುಂಬ ಗಟ್ಟಿನೂ ಇರಲ್ಲ. ಒಬ್ಬರು ಸ್ವಲ್ಪ ಗಟ್ಟಿ ಮತ್ತು ಇಲ್ಲಾಂದ್ರೆ ಒಬ್ಬರು ದೋಸೆ ಹಿಟ್ಟು ತುಂಬಾ ತೆಳುವಾಗಿ ಮಾಡ್ಕೊಂಡಿರ್ತಾರೆ. ಇಷ್ಟು ಇರ್ಬೇಕು ನೋಡ್ರಿ ಇದು. ನೋಡಿ, ಈಗ ಇನ್ನೊಂದು ಪಾತ್ರೆಗೆ ಹಾಕೋತೀನಿ ಇದಕ್ಕೆ. ನೋಡಿ, ಅಕ್ಕಿ ದೋಸೆಗಿಂತನೂ ತುಂಬಾ ಹೆಲ್ದಿಯಾಗಿರುವಂಥ ದೋಸೆ ಇದು. ಇದಕ್ಕೊಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತೇನೆ. ನೋಡಿ, ಇಲ್ಲಿ ಸಕ್ಕರೆನ ಹೋಗೋದು ಬೇಡ್ರಿ. ದೋಸೆಗೆ ಏನು ಹೇಳ್ತೀವಿ, ಸಕ್ಕರೆ ಹಾಕಿದ್ರೆ ತುಂಬಾ ಕಲರ್ ಚೆನ್ನಾಗಿ ಬರ್ತದೆ ಅಂತೇಳಿ. ಇಲ್ಲಿ ಸಕ್ಕರೆ ಹಾಕ್ದೇ ಎಷ್ಟು ಚೆನ್ನಾಗಿರೋ ಟೇಸ್ಟೂ ಕಲರ್ ಹಾಗೇ ದೋಸೆ ಬರ್ತಾವೆ ನೋಡ್ರಿ. ನೋಡಿ, ಇಲ್ಲಿ ಯಾವ ಸೋಡಾನೂ ಬೇಡ, ಸಕ್ಕರೆನೂ ಬೇಡ, ಏನೂ ಬೇಡ. ಈಗ ದೋಸೆನ ನಾನು ನಿಮಗೆ ಹಾಕಿ 2 ಥರ ದೋಸೆನೂ ಹಾಕಿ ತೋರಿಸ್ತೀನಿ ರೀ. ನಿಮ್ಗೆ ಕ್ರಿಸ್ಪಿ ದೋಸೆನೂ ಹಾಕಿ ತೋರಿಸ್ತೀನಿ, ಸಾಫ್ಟ್ ದೋಸೆನೂ ಹಾಕಿ ತೋರಿಸ್ತೀನಿ. ನೀವು ಯಾವುದೇ ರೀತಿ ಆದ್ರೂ ಮಾಡ್ಕೋಬೋದು, ನಡೀತದೆ. ನೋಡಿ, ಮತ್ತು ನಿಮ್ಗೇನು ಇಲ್ಲಿ ನಾನ್ ಸ್ಟಿಕ್ ತವೆನೇ ಬೇಡ, ನೀವು ಇಲ್ಲಿ ಕೆಬ್ಬಣ ತವೆಯಲ್ಲೇ ಈ ದೋಸೆಯನ್ನು ಪರ್ಫೆಕ್ಟಾಗಿ ಹಾಕಿ ಹಾಕೋಬೋದು. ನಿಮ್ಗೆ ಫಸ್ಟ್ ಕ್ರಿಸ್ಪಿ ದೋಸೆಯನ್ನು ಹಾಕಿ ತೋರಿಸ್ತೀನಿ. ನಿಮ್ಮ ಮಕ್ಕಳಿಗೆ ಕಾಳನ್ನು ನೀವು ಬಾಯ್ಲ್ ಮಾಡಿಕೊಟ್ರೆ ಅಥವಾ ಪ್ರೌಡ್ಸನ್ನು ಮಾಡ್ರೆ ಜಾಸ್ತಿ ತಿನ್ನೋಕ್ಕಾಗಲ್ಲ. ಅದನ್ನು ಸ್ವಲ್ಪ ಅಷ್ಟೇ ತಿನ್ಬೋದು, ಅಥವಾ ರೂಢಿ ಇರೋರು 1 ಬೌಲ್ ಅಷ್ಟೇ ತಿನ್ಬೋದು. ಅಥವಾ ಈ ರೀತಿ ನೀವೇನು ಮಾಡ್ಬೋದು, ಹೆಲ್ದಿಯಾಗಿ ದೋಸೆ ಮಾಡಿಕೊಟ್ರೆ ಎಲ್ಲರೂ ಆರಾಮ್ಸೆ 3-4 ದೋಸೆ ಅಂತೂ ತಿಂದೇ ತರ್ತಾರೆ ನೋಡಿ. ಮತ್ತು ಇದು ಅಕ್ಕಿ ದೋಸೆ ತಿಂದಷ್ಟು ಬೇಗನೇನೋ ಹಸಿವಾಗಲ್ಲ ರೀ. ಇದೇನಾಗಿರ್ತದೆ, ತುಂಬ ಕಾಳು ಪ್ರೋಟೀನ್ ಇರೋ ದೋಸೆಯಿಂದ ಹಸಿವಿನೂ ಬೇಗನೆ ಆಗಲ್ಲ ರೀ.
ನೋಡಿ ಎಷ್ಟು ಪರ್ಫೆಕ್ಟಾಗಿ ಕ್ರಿಸ್ಪಿ ದೋಸೆ ಬಂದಿದೆ. ನೀವು ಕ್ರಿಸ್ಪಿ ಇಷ್ಟಪಡೋರು ಕ್ರಿಸ್ಪಿನೂ ಮಾಡ್ಕೋಬೋದು, ಸಾಫ್ಟ್ ಇಷ್ಟಪಡೋರು ಸಾಫ್ಟ್. ನಿಮಗೆ ಕಲರ್ನೂ ತೋರಿಸ್ತೀನಿ ನೋಡಿರಿ ದೋಸೆ. ನೋಡಿ ನಾನು ನಿಮ್ಗೆ ಫಸ್ಟೇ ಹೇಳೀನಿ, ಇದೇನು ಯಾವ ಮಸಾಲೆ ದೋಸೆಗಿಂತ ಏನು ಕಡಿಮೆ ಇಲ್ಲ, ಅಷ್ಟು ಚೆನ್ನಾಗಿರೋ ಕಲರು, ಟೇಸ್ಟೂ ತುಂಬಾ ಚೆನ್ನಾಗಿರ್ತದೆ. ಎಣ್ಣೆ ಹಾಕ್ಕೊಂಡಿದ್ದೀನಿ, ನೀವು ತುಪ್ಪ ಬೆಣ್ಣೆ ಏನನ್ನಾದ್ರೂ ಹಾಕೋದು. ನೋಡಿ ಎಷ್ಟು ಚೆನ್ನಾಗಿ ಬಂದ ದೋಸೆ. ಇನ್ನೊಂದು ಸಾಫ್ಟ್ ದೋಸೆನೂ ಹಾಕಿ ತೋರಿಸ್ತೇನೆ ರೀ ನಾನು ನಿಮಗೆ. ಈ ರೀತಿ ಹೆಲ್ದಿಯಾಗಿ ಮಾಡಿ ಬ್ರೇಕ್ಫಾಸ್ಟನ್ನು ಮಾಡ್ಕೋಬೋದು, ಅಥವಾ ಮಕ್ಕಳಿಗೆ ಲಂಚ್ ಬಾಕ್ಸಲ್ಲಿ ಕೂಡ ಹಾಕಿ ಕೊಡ್ಬೋದು. ಮತ್ತು ಬೇಗನೆ ಆಗ್ತದೆ. ಇದೇನು 8 ಅವರ್ 10 ಅವರ್ ಫರ್ಮೆಂಟೇಷನ್ ಆಗಬೇಕು ಹಿಟ್ಟತ್ತೇನಿಲ್ಲ, 4 ಅವರ್ ಸಾಕು. 4 ಅವರ್ಗೆ ಫರ್ಮೆಂಟೇಷನ್ ಆಗಿರ್ತದೆ ಹಿಟ್ಟು. ದೋಸೆ ಕಲರ್ನೂ ಚೆನ್ನಾಗಿ ಬಂದೈತಿ, ಸಾಫ್ಟೂ ಬರ್ತಾವೆ, ಕ್ರಿಸ್ಪಿನೂ ಬರ್ತಾವೆ. ಎರಡೂ ಥರ ದೋಸೆಯನ್ನು ನಾನು ನಿಮಗೆ ಮಾಡಿ ತೋರಿಸಿದ್ದೀನಿ ರೀ. ಚೂರು ಆಗಲಿದೆ ದೋಸೆ. ನೋಡಿ ಒಂದು ಸಾಫ್ಟ್ ದೋಸೆ ತೊಗೊಂಡಿದ್ದೀನಿ, ಒಂದು ಕ್ರಿಸ್ಪಿ ದೋಸೆಯನ್ನು ತೊಗೊಂಡಿದ್ದೀನಿ. ನೋಡಿ ಎಷ್ಟು ಕಲರ್ನೂ ಎಷ್ಟು ಚೆನ್ನಾಗಿ ಬಂದೈತಿ, ಎಷ್ಟು ಪರ್ಫೆಕ್ಟ್. ನೋಡಿ ನಾನಿಲ್ಲಿ ಪುಟಾಣಿ ಚಟ್ನಿ ಪುಡಿಯನ್ನು ಹಾಕ್ಕೊಂಡಿದ್ದೀನಿ. ಇಲ್ಲಾಂದ್ರೆ ಸಾಸು, ಸೇಜ್ವಾನ್ ಸಾಸ್ ಅವನ್ನೂ ಹಾಕೋಬೋದು, ಸೇಜ್ವಾನ್ ಚಟ್ನಿನೂ ಹಾಕೋಬೋದು, ಪನ್ನೀರ್ ತುರಿದ್ಬಿಟ್ಟು ಹಾಕೋಬೋದು, ಇನ್ನೂ ಹೆಲ್ದಿ ಮಾಡೋಕ್ಕೆ. ನೋಡಿರಿ ಎಷ್ಟು ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿರುವಂಥ ದೋಸೆ ಈಗ ರೆಡಿ ಆಗ್ಯಾವ. ಇಲ್ಲ ಈ ದೋಸೆ ನಿಮ್ಗೆ ಇನ್ನೂ ಹೆಲ್ದಿ ಬೇಕಂದರೆ ಈ ಸಾಫ್ಟ್ ದೋಸೆ ಏನು ಮಾಡ್ಕೊಂಡಿರ್ತೀವಲ್ಲ ಅದನ್ನೇ ನೀವು ಉತ್ತಪ್ಪ ಥರ ಮಾಡ್ಕೊರಿ. ಈರುಳ್ಳಿ, ಆನಿಯನು, ಟೊಮ್ಯಾಟೊ, ಕ್ಯಾರೆಟನ್ನು ಹಾಕೊಂಡು ಅದನ್ನು ಟೇಸ್ಟ್ ಚೆನ್ನಾಗಿರ್ತದೆ. ನಾನು ನಿಮಗೆ ಎರಡೂ ಥರ ಮಾಡಿ ತೋರಿಸಿದ್ದೀನಿ. ಎಷ್ಟು ಕ್ರಿಸ್ಪಿನೂ ಟೇಸ್ಟಿನೂ ಹೆಲ್ದಿಯಾಗಿರುವಂಥ ಬ್ರೇಕ್ಫಾಸ್ಟ್ ಈಗ. ನೋಡಿ ಎರಡೂ ಥರ ದೋಸೆ ರೆಡಿ ಆಗ್ಯಾವ. ನೋಡಿ ನಮಗೇನು ಆಲೂಗಡ್ಡೆ ಬೇಡ ಅಂದ್ರೆ ನೀವು ಒಂದು ಕಾಯಿ ಚಟ್ನಿನೋ ಅಥವಾ ಈರುಳ್ಳಿ ಟೊಮ್ಯಾಟೊ ಚಟ್ನಿ ಮಾಡ್ಕೊಂಡು ಏನಾಗ್ತದೆ ರೀ ಬ್ರೇಕ್ಫಾಸ್ಟು ರೆಡಿ ಆಗ್ತದೆ. ನೋಡಿ ಎಷ್ಟು ಸಾಫ್ಟಾಗಿ ಇಡೀ ದಿನ ಇಟ್ರೂ ಸಾಫ್ಟೂ ದೋಸೆ ಇರ್ತಾವೆ. ಇಲ್ಲ ಮತ್ತು ಇಲ್ಲ ಅವಲಕ್ಕಿ ಚುರುಮುರಿ ಏನನ್ನೂ ಹಾಕಿ ನೋಡಿ ಎಷ್ಟು ಸಾಫ್ಟಾಗಿಯೇ ಬಂದವು. ಇಲ್ಲ ನಮ್ಗೆ ಕ್ರಿಸ್ಪಿ ದೋಸೆ ಇಷ್ಟ ಅಂದ್ರೆ ನೀವು ಆ ರೀತಿಯೂ ಮಾಡ್ಕೋಬೋದು. ಬಿಸಿ ಬಿಸಿ ಟೇಸ್ಟಿಯಾಗಿರುವಂಥ ಎಲ್ಲ ಬೇಳೆ ದೋಸೆ ರೆಡಿ ಆಗಿದೆ. ಒಂದೇ ಬಟ್ಲೆ ಅಂದರೆ ಸ್ವಲ್ಪ ನೋಡಿ ಎಷ್ಟು ಸಾಫ್ಟ್ ಆಗಿದೆ, ಎಷ್ಟು ಬೇಗನೆ ಮುರಿಯಾಕತ್ತೆ. ಬಿಸಿ ಬಿಸಿಯಾಗಿರುವಂಥ ಈ ಬ್ರೇಕ್ಫಾಸ್ಟು ರೆಡಿ ಆಗಿದೆ. ಈ ಪ್ರೋಟೀನ್ ದೋಸೆ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತನೂ ಟ್ರೈ ಮಾಡಿ ನೋಡಿರಿ. ಟ್ರೈ ಮಾಡಿ ನನಗೆ ಹೆಂಗೆ ಬಂದಿದ್ದು ಅಂತ ತಿಳಿಸ್ರಿ. ಮತ್ತೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು. ಇನ್ನೂ ನೀವು ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ದಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಬರಿಬೇಡಿ.